ಟೆಂಡರ್ಗಳನ್ನ ಸರಿ ಕರೀದಲ್ನೇ ವಿದ್ಯಾರ್ಥಿನಿಯರ ಹಣವನ್ನ ಲೂಟಿ ಮಾಡಿರ್ತಕ್ಕಂತಹ ಅಂಡರ್ ಬೇವರ್ಸಿ ಸೋಮಣ್ಣ ಪಿ ಮಾಜಿ MLA ಹಾಲಿ MLAಗಳು ಕೂಡ ಈತನ ವಿಚಾರದಲ್ಲಿ ಕೈ ಹಾಕಕ್ಕೆ ಹೋದ್ರೆ ತಪಾಸಣೆಯನ್ನು ಕೈಗೊಳ್ಳಲಾಗಿದೆ. ಯಾವುದೇ ಬಾಕಿ ಇರೋದ ಶ್ರೀಯುತರ ವಿರುದ್ಧ ಯಾವುದೇ ಇಲಾಖೆ ವಿಚಾರಣೆ ಬಾಕಿ ಇರುವುದಿಲ್ಲ ಎಂದು ದೃಢೀಕರಿಸಲಾಗಿದೆ ಅಂತ ಅವರೇ ಕೊಟ್ಬಿಡೋದು. ಇವನೆಷ್ಟು ನೆಕ್ಕಿದಾನೆ, ಈ ಬೇವರ್ಸಿ ಎಷ್ಟು ನೆಕ್ಕಿದಾನೆ, ಈ ಬೇವರ್ಸಿ ಎಷ್ಟು ನೆಕ್ಸಿದಾನೆ ಅನ್ನೋದು ಮುಖ್ಯ. ಇಬ್ರು ಎಷ್ಟು ನೆಕ್ಸಿದಾನೆ ಅನ್ನೋದು ಮುಖ್ಯ. ಇಲ್ಲಿ ನೋಡಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆನಲ್ಲಿ CDC ಅಮೌಂಟ್ ನ ನೀವು ವಸೂಲಾತಿ ಮಾಡಬೇಡಿ ಅಂತ ಆದೇಶ ಇದೆ. ಎಷ್ಟು 2020-21 ಸಾಲಿನಲ್ಲಿ ಮಾಡಬೇಡಿ ಅಂತ. ಇವನೇನ್ ಮಾಡಿದೆ, 2020-21 ಆದೇಶವನ್ನ ಉಲ್ಲಂಘಿಸಿ 8,94,103 ರೂಪಾಯಿ ದುಡ್ಡನ್ನು ತಿಂದು ತೇಗಿದಾನೆ. ಕಾರ್ಯಭಾರ ಇಲ್ಲ ಅಲ್ಲಿ. ಇವನು ಉಪನ್ಯಾಸಕರುಗಳನ್ನ ನಿಯೋಜಿಸಿಕೊಂಡು ಇವನು ಅನಧಿಕೃತವಾಗಿ ಇವನು ದುಡ್ಡನ್ನು ಹೊಡೆದಿರುವಂಥದ್ದು, ಯಾವುದೇ ಲೆಕ್ಕಪತ್ರಗಳನ್ನ ಕೊಟ್ಟಿಲ್ಲ. ಇವನ್ ಮೇಲೆ ಎನ್ಕ್ವೈರಿ ಆಗೋದಕ್ಕೆ ಇಷ್ಟೆಲ್ಲ ಹರಸಾಹಸವನ್ನ ಮಾಡ್ಬೇಕಾ? MLA ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರದ MLA ಅವರ ನೈತಿಕತೆಯ ಪ್ರಶ್ನೆ ಇವತ್ತು ಮಾಧ್ಯಮದ ಮುಂದೆ ನಾನು ಕೇಳ್ತಾ ಇದ್ದೀನಿ. ಏನು ಅಂದ್ರೆ, ನೀವು ಒಂದೇ ಒಂದು ಫೋನ್ ಕಾಲು ಸಂಬಂಧಪಟ್ಟಂತ ಸಚಿವರಿಗೆ ಹಿಂಗಲ್ಲ ಹಿಂಗಿದೆ, ನಮ್ಮ ಕ್ಷೇತ್ರದಲ್ಲಿ ನನ್ನ ಹೆಸರು ಹಾಳಾಗ್ತಿದೆ, ನೀವು ಇದನ್ನ ತಡೆ ಹಿಡಿದ್ರೆ ಆತನ ಮೇಲೆ ಎನ್ಕ್ವೈರಿ ಆಗಿಸಿ ನೋಡಿ, ತಮ್ ಕೊಟ್ಬಿಟ್ರೆ ಮುಗೀತು. ಚಾಮರಾಜ ಕ್ಷೇತ್ರದ MLA ಹರೀಶ್ ಗೌಡ್ರೆ ನಿಮ್ಮನ್ನ ಜನನಾಯಕರು ಅಂತ ಹೇಳಿ, ನೀವು ಇವಾಗಲೂ ಕೂಡ ಟ್ರೋ ನಾಯಕರೇ, ನಿಜವಲ್ಲೂ ನೀವು ಜನನಾಯಕರೇ. ಇದೊಂದು ಕೆಲಸ ಮಾಡಿ, ಇದಾದಮೇಲೆ ಇನ್ನೊಂದಷ್ಟು ಕೆಲಸಗಳಿದೆ ಹರೀಶ್ ಗೌಡ್ರೆ, ನಾನು ಖಂಡಿತ ನಿಮ್ಗೆ ಹೇಳ್ತೀನಿ. ಸೊ ಸದ್ಯಕ್ಕೆ ಇದು ರಿಟೈರ್ಮೆಂಟ್ಗೆ ಹೋಗಬಾರ್ದು, ಇಲ್ಲ ಅವ್ರ ರಿಟೈರ್ಮೆಂಟ್ ದುಡ್ಡೆಲ್ಲ ಇಲ್ಲಿಗೆ ಬರಬೇಕು, ಇಲ್ಲ ಏನಾರು ಒಂದು ಮಾಡಿ ಒಂದು ಪನಿಷ್ಮೆಂಟ್. ಆದರೆ ಗುರುಗಳು ಗುರುಸ್ಥಾನದಲ್ಲಿ ಇದ್ಕೊಂಡು ಸ್ಟೂಡೆಂಟ್ ದುಡ್ಡುಗಳನ್ನೇ ತಿಂದು ಹಾಕೋದು, ಜನರ ದುಡ್ಡನ್ನೇ ತಿಂದು ಹಾಕೋದು, ಒಂದೊಂದು ಮೂರು ಕೆಲಸಕ್ಕೆ ಹಾಕ್ಬಿಟ್ಟು ಒಂದೊಂದೇ ಸಂಬಳ ಕೊಟ್ಬಿಟ್ಟು ನುಂಗೆ ಹಾಕ್ಬಿಡೋದು. ಇವರು ದೊಡ್ಡ ಕಾಲೇಜಿನ ಕಾಲೇಜ್ ಪ್ರಿನ್ಸಿಪಾಲ್ರು. ಇವರು ವಿದ್ಯಾರ್ಥಿಗಳಿಗೆ ಮೋಸ, ತಮ್ಮ ವಿದ್ಯಾರ್ಹತೆಗೆ ಮೋಸ, ಸರ್ಕಾರಕ್ಕೆ ಮೋಸ, ಜನಗಳಿಗೆ ಮೋಸ. ಏನು ನಡೀತು? ನಮಸ್ತೆ, ನಾನು ಅರವಿಂದ್ ಶರ್ಮಾ, ಸಾಮಾಜಿಕ ಚಳವಳಿಗಾರ. ಇವತ್ತು ಮೈಸೂರಿನ ರಾಜ ಪರಂಪರೆ, ಮೈಸೂರಿನ ರಾಜವಂಶಸ್ಥರು ಕೊಟ್ಟಿದ್ದಂತಹ ಮಹಾರಾಣಿ ಬಾಲಿಕಾ ಶಾಲೆ ಬೆಳೆದು ದೊಡ್ಡ ಮಟ್ಟಕ್ಕೆ ಮಹಾರಾಣಿ ಗರ್ಲ್ಸ್ ಹೈಸ್ಕೂಲು, ಮಹಾರಾಣಿ ಕಾಲೇಜು, ಕಲಾ ವಿಭಾಗ ಹಾಗೂ ಏನು ಮಹಾರಾಣಿ ದೊಡ್ಡ ಸಂಸ್ಥೆಯಾಗಿ ಬೆಳೀತು. ಅದರಲ್ಲಿ ಮಹಾರಾಣಿ ಪದವಿ ಪೂರ್ವ ಕಾಲೇಜು ಹಾಗೂ ಕೂಡ ಬೆಳೀತು. ಅಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳು ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರು ಬಂದು ಅಲ್ಲಿ ಓದ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಇಲ್ಲೊಬ್ಬ ಬೇವರ್ಸಿ ಪ್ರಿನ್ಸಿಪಾಲ್ ಒಬ್ಬ ಬಂದ್ಬಿಟ್ಟಿದ್ದಾನೆ. ನಾನು ಇದೇ ಮಾತನ್ನು ಬಳಸಬೇಕಾಗುತ್ತೆ, ಯಾಕೆ ಅಂದರೆ ಬೇವರ್ಸಿ ಅಂತಲೇ ಬಳಸಬೇಕಾಗುತ್ತೆ. ಇವನು ಹಿಂದಿಲ್ಲ ಮುಂದಿಲ್ಲ, ಆಯ್ತಾ? ಯಾಕೆ ಅಂದರೆ 8 ವರ್ಷದಿಂದ ಇದ್ದಾನೆ. ಆತನ ದುರಾಂಕಾರದ ಆರೋಗ್ಯಂಟ್ ಬಿಹೇವಿಯರ್ ಹೆಂಗಿದೆ ಅಂತಂದರೆ, ಏನು ಬೆಂಕಿಯ ಚೆಂಡು. ಇವನ್ ಪ್ರಾಮಾಣಿಕತೆ ನೋಡ್ಬಿಟ್ಟು ಪ್ರಾಮಾಣಿಕವಾಗಿದ್ದಾನೆ ಅಂತ ಅನ್ಕೊಂಡ್ಬಿಡ್ಬೇಕು, ಇವನ್ ದುರಾಂಕಾರ ನೋಡಬೇಕು. ಇಲ್ಲಿ ಆತನ ಮೇಲೆ ಎನ್ಕ್ವೈರಿ ಆಗಿದೆ. 2020 ಎನ್ಕ್ವೈರಿ ಆಗ್ಬಿಟ್ಟು ಕಮಿಟಿ ರಿಪೋರ್ಟ್ ಬಂದಿದೆ. ನಾನು 2022-23 ಈತನ ಮೇಲೆ ಮಾಹಿತಿ ಹಾಕಲು ಅರ್ಜಿ ಹಾಕಿ ಈತನ ವಿತಂಡವಾದಂಥ ಇದನ್ನ ಮಾಡಿ ಮಾಹಿತಿ ಹಾಕಲು ಕೊಡದಲ್ಲೇ ಆಟ ಆಡಿಸಿ ನನಗೂ ಏನೇನೋ ವೈಯಕ್ತಿಕವಾದಂಥ ವಿಚಾರದಲ್ಲಿ ನಾನು ಬ್ಯುಸಿ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ ನಾನು. ಈಗ ಆತನ ಮೇಲೆ ಮಾಹಿತಿ ಹಾಕಲು ಅರ್ಜಿ ಹಾಕಾದ್ಮೇಲೆ ಎಲ್ಲ ಸಿಕ್ಕಿದೆ ನೋಡಿ. ಈತ ಬರೀ 3 ವರ್ಷದ ಆಡಿಟಿಂಗ್ ರಿಪೋರ್ಟಲ್ಲಿ ಈತ ಖಾತೆಗೆ ಜಮಾವಣೆ ಹಾಗೂ ಖಾತೆಯ ಖರ್ಚು ವಿವರಗಳಲ್ಲಿ KPTT ಆ್ಯಕ್ಟ್, ಕರ್ನಾಟಕದ ಪಾರದರ್ಶಕತೆ ನಿಯಮಾವಳಿಗಳ ವಿರುದ್ಧವಾಗಿ ದಾಖಲಾತಿಗಳನ್ನು ಸಲ್ಲಿಸದಲ್ನೇ ಹಾಗೂ ಟೆಂಡರ್ಗಳನ್ನ ಸರಿ ಕರೀದಲ್ನೇ ವಿದ್ಯಾರ್ಥಿನಿಯರ ಹಣವನ್ನ ಲೂಟಿ ಮಾಡಿರ್ತಕ್ಕಂತಹ ಅಂಡರ್ ಬೇವರ್ಸಿ ಸೋಮಣ್ಣ ಪಿ ಈತ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲೇ ಮನೆ ಮಾಡ್ಕೊಂಡು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲೇ ಕಾಲೇಜಲ್ಲೇ ಇದ್ಕೊಂಡು 8 ವರ್ಷದಿಂದ ಗೂಟ ಹೊಡ್ಕೊಂಡು ಕೂತಿರ್ತಕ್ಕಂಥ ವ್ಯಕ್ತಿ. ಮಾಜಿ MLA ಹಾಲಿ MLAಗಳು ಕೂಡ ಈತನ ವಿಚಾರದಲ್ಲಿ ಕೈ ಹಾಕಕ್ಕೆ ಹೋಗಿಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಮಾಜಿ MLAಗಳು ಹಾಲಿ MLAಗಳು ಈತನ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ತೋರ್ಬೇಡಿ. ಹಾಲಿ MLAಗಳು ಈತನ ಕೂಡಲೇ ವಜಾ ಮಾಡೋದಕ್ಕೆ ಮಿನಿಸ್ಟ್ರು ಒಂದು ಫೋನ್ ಮಾಡಿದ್ರೆ ಸಾಕು ಅಂತ ಈಗಲೂ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ನಿಮ್ಗೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನೋಡಿ. ಅಧಿಕಾರಿಗಳು ಹೆಂಗೆ ರಾಡಿ ಮಾಡ್ಬಿಟ್ಟು ಹೋಗಿದ್ದಾರೆ ಇಲಾಖೆನಲ್ಲಿ ಅನ್ನೋದಕ್ಕೆ. 3 ವರ್ಷದ ಆಡಿಟಿಂಗ್ ರಿಪೋರ್ಟಲ್ಲಿ ಈತನ ಕರ್ಮಕಾಂಡವನ್ನು ಬಯಲು ಮಾಡಿಬಿಟ್ಟು ವರದಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದೇ 3 ವರ್ಷದ ಆಡಿಟಿಂಗ್ ರಿಪೋರ್ಟ್ಗೂ ಮುಂಚೆ 2027-6-2025 ಇದೇ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮೈಸೂರು ಜಿಲ್ಲೆ ಇವರು ಕೊಡ್ತಾರೆ
ಏನಂತ NOC ಬೇಬಾಕಿ ದೃಢೀಕರಣ ಪ್ರತಿ ಅಂದ್ರೆ NOC NOC ಕೊಟ್ಬಿಡ್ತಾರೆ ಇವರು. ಲೆಕ್ಕಪತ್ರ ತಪಾಸಣೆಯನ್ನು ಕೈಗೊಳ್ಳಲಾಗಿದೆ, ಯಾವುದೇ ಬಾಕಿ ಇರೋದ ಶ್ರೀಯುತರ ವಿರುದ್ಧ ಯಾವುದೇ ಇಲಾಖೆ ವಿಚಾರಣೆ ಬಾಕಿ ಇರುವುದಿಲ್ಲ ಎಂದು ದೃಢೀಕರಿಸಲಾಗಿದೆ ಅಂತ. ಓಕೆ, ಅಂದ್ರೆ ಕ್ಲೀನ್ ಚೀಟ್ ಅವರೇ ಕೊಟ್ಬಿಡೋದು. ಇವನೆಷ್ಟು ನೆಕ್ಕಿದಾನೆ, ಈ ಬೇವರ್ಸಿ ಎಷ್ಟು ನೆಕ್ಕಿದಾನೆ, ಈ ಬೇವರ್ಸಿ ಎಷ್ಟು ನೆಕ್ಸಿದಾನೆ ಅನ್ನೋದು ಮುಖ್ಯ. ಬೇವರ್ಸಿ ಅಂಡು ಬೇವರ್ಸಿ ಇಬ್ರು ಎಷ್ಟು ನೆಕ್ಸಿದಾನೆ ಅನ್ನೋದು ಮುಖ್ಯ. ಆಯ್ತಾ? ಈ ಪದಗಳನ್ನ ಏನ್ ಮಾಡ ಸಿಟ್ಟಿದೆ, ನಮ್ ದುಡ್ಡುಗಳಲ್ವಾ ಅದು, ಜನಸಾಮಾನ್ಯರ ದುಡ್ಡು, ಹೆಣ್ಮಕ್ಳ ದುಡ್ಡನ್ನ ಇವರು ನೆಕ್ಕಿ ತಿಂದು ತೇಗಿ 1, 2, 3 ಎಲ್ಲ ಮಾಡಾದ್ಮೇಲೆ ಇವನ್ಗೇನು ಅಂದ್ರೆ ಇವನ್ ಮನೆ ಇರೋ ಅಂಥದ್ದು ಹೆಂಗೆ ಅಂತಂದ್ರೆ ನೋಡಿ, ವ್ಯವಸ್ಥೆ ಹಂಗಿದೆ, ವ್ಯವಸ್ಥೆ ಜೊತೆ ಅಡ್ಜಸ್ಟ್ ಆಗ್ಬೇಕು ಅಂತಾರೆ. ವ್ಯವಸ್ಥೆ ಹಂಗಿಲ್ಲ ಸರ್, ವ್ಯವಸ್ಥೆ ಸರಿಗೆ ಇದೆ. ಹೋಗೋ ಮರ ಬಳ್ಳಾರಿಗೆ ಹಾಕಿದ್ರೆ ನೀನು ನಿನ್ನ ಮನೆ ಬಂದಂತಮ್ಮ ಚೌಟ್ರಿ ಎದುರುಗಡೆ ನಿಂದ ಕಾಂಪ್ಲೆಕ್ಸು ಮನೆ, ನಿನ್ನ ಮನೆಯಿಂದ 5 ನಿಮಿಷಕ್ಕೆ ಕಾಲೇಜ್ಗೆ ಹೋಗ್ಬೇಕು, 8 ವರ್ಷದಿಂದ ಗೂಟ ಹೊಡ್ಕೊಂಡು ಕೂತ್ಕೊಂಡಿದ್ಯಾ, ಬೇರೆ ಎಲ್ಲೂ ಹೋಗೋದಿಲ್ಲ. ನೀನ್ ಕಪ್ಪ ಕಾಣಿಕೆ ಕೊಡ್ಕೊಂಡು ಕೂತ್ಕೊಳ್ಳೋದು ಸಿಗ್ತಾ ಇದೆಯಲ್ಲ, ಕಪ್ಪ ಕಾಣಿಕೆ ಕೊಡ್ಕೊಂಡು ಕೂತ್ಕೊಳ್ಳೋದು, ಇಲ್ಲಿ ದುಡ್ಡು ಎತ್ಕೊಳ್ಳೋದು, ನೀನು ವಿದ್ಯಾರ್ಥಿನಿಯರ ದುಡ್ಡನ್ನ ಎತ್ಕೊಂಡು ತಿನ್ನೋದು. ನೋಡಿ, ಕೋವಿಡ್ ಟೈಮಲ್ಲಿ CDC ಅಮೌಂಟ್ಗಳನ್ನ ವಸೂಲಾತಿ ಮಾಡಬೇಡಿ, CDC ಅಮೌಂಟ್ ಹೆಣ್ಮಕ್ಳಿಂದ ಅಂತ ಅಂದ್ಬಿಟ್ಟು ಅಂತ ಸರ್ಕಾರಿ ಆದೇಶ ಇದೆ. ನೋಡಿ ಇಲ್ಲಿ ನೋಡಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆನಲ್ಲಿ CDC ಅಮೌಂಟ್ ನೀವು ವಸೂಲಾತಿ ಮಾಡಬೇಡಿ ಅಂತ ಆದೇಶ ಇದೆ. ಎಷ್ಟು 2020-21 ಸಾಲಿನಲ್ಲಿ ಮಾಡಬೇಡಿ ಅಂತ. ಇವನೇನ್ ಮಾಡಿದೆ, 2020-21 ಆದೇಶವನ್ನ ಉಲ್ಲಂಘಿಸಿ 8,94,103 ರೂಪಾಯಿ ದುಡ್ಡನ್ನು ತಿಂದು ತೇಗಿದ್ದಾನೆ ಇವನು. ಆಯ್ತಾ? ಇವನು ಈ ಮಟ್ಟಿಗೆ ಅಕ್ರಮವನ್ನ ಮಾಡಿ ಇನ್ನು 11 ದಿನ 12 ದಿನ ರಿಟೈರ್ಡ್, ಇಷ್ಟು ದಾಖಲಾತಿಯನ್ನ ತೆಗೆಯೋಷ್ಟೊಳಗೆ ನಾವು ಸುಸ್ತೊಡೆದು ಬಿಟ್ವಿ. ಈಗ 2005-6ನೇ ತಿಂಗಳಲ್ಲಿ ನಮಗೆ ಸಿಕ್ಕಿರುವಂತ ದಾಖಲಾತಿಗಳು ಈ ಮಟ್ಟಿಗೆ ಇವನ ಅಕ್ರಮಗಳನ್ನ ನಾವು ಬಯలుಗೆಳೆಯೋಷ್ಟೊಳಗಡೆ ಬರೀ 3 ವರ್ಷದ ಆಡಿಟಿಂಗ್ ರಿಪೋರ್ಟ್ ನಾವು 3 ವರ್ಷದ 8 ವರ್ಷ 1 ಕೋಟಿ ಹತ್ರ 3 ವರ್ಷಕ್ಕೆ. ಇನ್ನು 8 ವರ್ಷದಿಂದ ಸುಮಾರು ಒಂದು 3 ಕೋಟಿ ಮೇಲೆ ಇವನ ಹಗರಣಗಳು ಬಯಲಿಗೆ ಬರ್ತವೆ. ಅದೇ ಇವ್ನಿಗೆ ಇದೇ ಕೆಲಸ, ಅದಕ್ಕೋಸ್ಕರ ಕೂಟ ಹೊಡ್ಕೊಂಡಿದ್ದಾನೆ. ಈಗ ನೀವು ಹಿಂಗೆಲ್ಲ ಹೇಳಿದ್ಮೇಲೆ ಕೂಡ ಇವಾಗ ಜನಪ್ರತಿನಿಧಿಗಳಿಗೆ ಈ ಮಾಹಿತಿ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಗೊತ್ತಿದ್ದು ಕೂಡ ಉಳಿಸಿದ್ರ ಅಂತಂದರೆ ನಿಮ್ಮಂಥ ಜನಪ್ರತಿನಿಧಿಗಳು ನಮಗೆ ಬೇಡ ಮುಂದೆ. ಓಕೆ, ಏಕೆಂದರೆ ಇದು ಸರ್ಕಾರ ದುಡ್ಡು, ನಮ್ಗಳ ದುಡ್ಡು. ಈಗ ಹೇಳಿದ್ರು ಅಂಡರ್ ಬೇವರ್ಸಿ ಅಂತ ಹೇಳಿದ್ರು. ಯಾಕೆ ಹೇಳಿ ಈ ಮಾತು ಬರ್ತಿದೆ ನಮಗೆ? ಅಷ್ಟು ಆಕ್ರೋಶ ಇದೆ ರೀ. ಯಾಕೆಂದರೆ ಹೋರಾಟಗಾರರು ಅಂತಂದರೆ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡಂಥವ್ರಲ್ಲ. ಈಗಲೂ ಕೂಡ ಖರ್ಚು ಒಂದು ಚೂರು ಪಾರ ದುಡ್ಡು ಇಟ್ಕೊಂಡು ಅವ್ರದ್ದೇ ಸ್ವಂತ ಕೈಯಲ್ಲಿ ಖರ್ಚು ಮಾಡ್ಕೊಂಡು ಹೋರಾಟ ಮಾಡ್ತಿರೋಂಥವ್ರು. ನಮ್ಗಳ ದುಡ್ಡು, ಬಡವ್ರ ದುಡ್ಡು ಎಲ್ಲರೂ ಕೊಟ್ಟು ತಿಂದ್ಬಿಟ್ರೆ ಹಾಗೆ. ಎಸ್, ನೆಕ್ಸ್ಟ್ ಹೇಳಿ. ಈಗ ನೋಡಿ, ಉದಾಹರಣೆಗೆ ಅತಿಥಿ ಉಪನ್ಯಾಸಕರಿಗೆ ವರ್ಕ್ಲೋಡ್ ತೋರಿಸಿಲ್ಲ, ಆಯಿತಾ? ಈ DDPU ಏನು ಮಾಡೋದು, ವರ್ಕ್ಲೋಡ್ ಇಲ್ಲ ಅಂತವ್ರು ತೋರಿಸ್ಕೊಂಡು ಬರೋದು. ಈ ರಂಜಿತಾ ಅಂತಕ್ಕಂಥದ್ದು ಒಬ್ರು ಲೇಡಿ, ಅಮಾಯಕ ಲೇಡಿ, ಈಕೆ ಹೆಸರಲ್ಲಿ ಒಂದು ವರ್ಕ್ಲೋಡ್ ತೋರಿಸೋದು, ಆಯಿತಾ? ಈಕೆ ಅತಿಥಿ ಉಪನ್ಯಾಸಕಿ ಅಂತ ತೋರಿಸ್ಕೊಳ್ಳೋದು. ಈಕೆ ಹೆಸರಲ್ಲಿ ಇನ್ನೂ 2 ಹುದ್ದೆಯನ್ನ ಖಾಲಿ ಹುದ್ದೆ ತೋರಿಸೋದು, ಆಯ್ತಾ? ಒಂದು ಸಂಬಳವನ್ನ ಈಕೆ ಕೊಡೋದು, 2 ಸಂಬಳ ಇವನ್ ತಿನ್ನೋದು. ಹಿಂಗೆ ಹಲವಾರು ಉಪನ್ಯಾಸಕಿಯರನ್ನ ನೇಮಕ ಮಾಡ್ಕೊಂಡು ಇಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ನೋಡಿ, ಕಾರ್ಯಭಾರ ಇಲ್ಲದಿದ್ದರೂ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರುಗಳನ್ನು ನಿಯೋಜಿಸಿಕೊಂಡಿರುವುದು ದೃಢಪಟ್ಟಿದೆ. ಕಾರ್ಯಭಾರ ಇಲ್ಲ ಅಲ್ಲಿ. ಇವನು ಉಪನ್ಯಾಸಕರುಗಳನ್ನ ನಿಯೋಜಿಸಿಕೊಂಡು ಇವನು ಅನಧಿಕೃತವಾಗಿ ಇವನು ದುಡ್ಡನ್ನು ಹೊಡೆದಿರುವಂಥದ್ದು, ಯಾವುದೇ ಲೆಕ್ಕಪತ್ರಗಳನ್ನ ಕೊಟ್ಟಿಲ್ಲ. ಇವನ್ ಮೇಲೆ ಎನ್ಕ್ವೈರಿ ಆಗೋದಕ್ಕೆ ಇಷ್ಟೆಲ್ಲ ಹರಸಾಹಸವನ್ನ ಮಾಡ್ಬೇಕಾ? MLA ಅವರು, ಚಾಮರಾಜ ವಿಧಾನಸಭಾ ಕ್ಷೇತ್ರದ MLA ಅವರ ನೈತಿಕತೆಯ ಪ್ರಶ್ನೆ ಇವತ್ತು ಮಾಧ್ಯಮದ ಮುಂದೆ ನಾನು ಕೇಳ್ತಾ ಇದ್ದೀನಿ. ಏನು ಅಂದ್ರೆ, ನೀವು ಒಂದೇ ಒಂದು ಫೋನ್ ಕಾಲು ಸಂಬಂಧಪಟ್ಟಂತ ಸಚಿವರಿಗೆ ಹಿಂಗಲ್ಲ, ಹಿಂಗಿದೆ, ನಮ್ಮ ಕ್ಷೇತ್ರದಲ್ಲಿ ನನ್ನ ಹೆಸರು ಹಾಳಾಗ್ತಿದೆ, ನೀವು ಇದನ್ನ ತಡೆ ಹಿಡಿದ್ರೆ ಆತನ ಮೇಲೆ ಎನ್ಕ್ವೈರಿ ಆಗಿ ನೋಡಿ ತಮ್ ಕೊಟ್ಬಿಟ್ರೆ ಮುಗೀತು. ಇದು ರಿಟೈರ್ಡ್ ಆಗಿ ಮನೆಗೆ ಬರ್ತಾನೆ. ಏನ್ ಮಾಡಿದ್ರು ಇನ್ನೇನು ಕಾನೂನು ವ್ಯವಸ್ಥೆ ಏನು ಮಾಡಕ್ಕಾಗಲ್ಲ, ಆಯ್ತಾ? ತಡೆ ಹಿಡಿಬೇಕು ಸೋಮವಾರ ಒಳಗಡೆ, ನಾಳೆನೇ ತಡೆ ಹಿಡಿಬೇಕು. ಇಲ್ಲಾಂದ್ರೆ ಸೋಮವಾರ ನಾವು ತುಂಬಿಕೊಡ್ಲಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ. ರಂಪ ರಾಡಿ ಆಗುತ್ತೆ. ಚಾಮರಾಜ ಕ್ಷೇತ್ರದ MLA ಅವರೇ, ನಾನು ದಯಮಾಡಿ ಹೇಳ್ತಾ ಇದ್ದೀನಿ, ನೋಡ್ತಾನೆ ನೀವು ಚಾನಲ್ ನೋಡ್ತು ಅಂತಂದ್ರೆ ದಯಮಾಡಿ ಹೇಳ್ತಾ ಇದ್ದೀನಿ ಅವ್ರ ಹಿಂಬಾಲಕರುಗಳಿಗೆ, ಸೋಮವಾರ ನಾವು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಆಮೇಲೆ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲಾರನ್ನೂ ಸೇರಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ ಕಾಲೇಜಿನ ಮುಂದೆ. ವಿದ್ಯಾರ್ಥಿನಿಯರ ದುಡ್ಡನ್ನ ತಿಂದು ಕಕ್ಕ ಮಾಡಿರೋಂಥ ಈ ಬೇವರ್ಸಿಗೆ ಬುದ್ಧಿ ಕಲಿಸ್ಲಿಲ್ಲ ಅಂತಂದ್ರೆ ಇನ್ನೇನ ಹೇಳೋದು ನಾವು? ಇನ್ನೇನು ಹೇಳೋದು ನಾವು? ಹಂಗಾಗಿ ಈತನ ಏನು ಸೆಟ್ಲ್ಮೆಂಟ್ ಇದೆಯಲ್ಲ, ಸೆಟ್ಲ್ಮೆಂಟು ಅಂತಂದ್ರೆ ರಿಟೈರ್ಮೆಂಟ್ ಸೆಟ್ಲ್ಮೆಂಟ್ ಇದೆಯಲ್ಲ, ಅದೇನು ಆಗಬಾರ್ದು. ಈತನ ಮೇಲೆ ತನಿಖೆ ಆಗಬೇಕು. ಕೋಟ್ಯಾಂತರ ರೂಪಾಯಿ ಹಗರಣ ಆಗಿರುವಂಥ ಈ ಸೋಮಣ್ಣನ
ಅಪರಾವತಾರಗಳನ್ನ ಜನಸಾಮಾನ್ಯರ ಮುಂದೆ ಬಿಚ್ಚಿಡೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಮೈಸೂರಿನ ಮಹಾರಾಣಿ ಕಾಲೇಜಲ್ಲಿ ಇರುವಂತಹ ಸೋಮಣ್ಣ ಅಂತ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅಥವಾ ಅಲ್ಲಿನ ಲೆಕ್ಚರ್ಗಳ ಹೆಸರಿನಲ್ಲಿ ಸರ್ಕಾರದ ಹೆಸರಿನಲ್ಲಿ ಲೂಟಿ ಮಾಡಿದ್ದಾನೆ, ತಿಂದಿದ್ದಾನೆ ಅಂತ ಅನ್ನುವಂಥದ್ದು. ಇನ್ನೇ ರಿಟೈರ್ಮೆಂಟ್ಗೆ ತುಂಬ ಹತ್ತಿರ ಬಂತು. ಇನ್ನೊಂದು ವಾರದಲ್ಲಿ 10 ಡೇಸ್ ಎಲ್ಲ ರಿಟೈರ್ಡ್ ಆಗಿಬಿಟ್ರೆ ಇನ್ನು ಆರಾಮ್ ಲೈಫ್ ಅವನಿಗೆ ಪೆನ್ಷನ್ ತೊಗೊಂಡು ಆರಾಮಾಗಿರ್ತಾನೆ. ಅದಕ್ಕೂ ಮುಂಚೆ ಈತ ಮಾಡಿರುವಂಥ ಕೆಲಸಕ್ಕೆ ಇವ್ರಿಗೆ ಶಿಕ್ಷೆ ಆಗಲೇಬೇಕು. ವಯಸ್ಸು ಮ್ಯಾಟ್ರ್ ಅಲ್ಲ ನಮಗೆ. ನೀನು ಕಳ್ತಾನೆ ಅಲ್ವಾ, ಕಳ್ತನ ಮಾಡಿದಿಲ್ಲ, ಶಿಕ್ಷೆ ಆಗಲೇಬೇಕು. ಹಾಗಾಗಿ ಚಾಮರಾಜ ಕ್ಷೇತ್ರದ MLA ಹರೀಶ್ ಗೌಡ್ರೆ ನಿಮ್ಮನ್ನು ಜನನಾಯಕರು ಅಂತ ಹೇಳ್ತಾರೆ, ನಿಮ್ಮವರೇ ಹೇಳ್ತಾರೆ. ನಾನು ಹೇಳಿಲ್ಲ. ನಾನು ಹೇಳಬೇಕು ಅಂದರೆ ಇವೆಲ್ಲ ಕೆಲಸಗಳನ್ನು ಮಾಡಬೇಕು. ಜನನಾಯಕರು ಅಂತ ಹೇಳ್ತಾರೆ. ನೀವು ಬರ್ತಿದ್ದಂಗೆ ದೊಡ್ಡ ದೊಡ್ಡ ವೀಡಿಯೋಗಳು ಹಾಕ್ಬಿಟ್ಟು ಸಾಂಗ್ಸ್ ಎಲ್ಲ ಹಾಕೋದು ಎಲ್ಲ ಮಾಡಿಬಿಟ್ಟು ನೀವು ತುಂಬ ಹೀರೋಗಳ ಥರ ತೋರಿಸಿದ್ರೆ ಹೀರೋಯಿಸಮ್ನೇ ಮಾಡಬೇಕು. ಕೆಟ್ಟವನ್ನ ಬಡ್ದಾಕಬೇಕು, ಭ್ರಷ್ಟಾಚಾರನ ಹೊರಗಡೆ ತೆಗಿಬೇಕು. ಅದು ನಿಮ್ಮ ಕೈನಲ್ಲಿದೆ. ಯಾಕೆ ಅಂತಂದರೆ ನಿಮಗೂ ಅನ್ವಯಿಸುತ್ತೆ. ಇದು ಒಂದು ಕ್ಷೇತ್ರದಲ್ಲಿ ಏನೇ ನಡೆದರೂ ಕೂಡ ಅದು ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಓಟ್ ಹಾಕಿರುವಂಥ ಜನಗಳಿಗೆ ಅನ್ಯಾಯ ಆದರೆ ನೀವು ನಿಂತ್ಕೊಳ್ಬೇಕಾಗಿರುವಂಥದ್ದು. ನೀವು ಖಂಡಿತ ಅವ್ರನ್ನಿಂದ ನಿಂತ್ಕೊಂಡ್ರೆ ನಾವೇ ನಿಮ್ಮನ್ನ ಟ್ರೂ ನಾಯಕರು ಅಂತ ಒಪ್ಕೊಳ್ತೀವಿ. ನೀವು ಇವಾಗಲೂ ಕೂಡ ಟ್ರೂ ನಾಯಕರೇ, ನಿಜವಲ್ಲೂ ನೀವು ಜನನಾಯಕರೇ. ಇದೊಂದು ಕೆಲಸ ಮಾಡಿ. ಇದಾದಮೇಲೆ ಇನ್ನೊಂದಷ್ಟು ಕೆಲಸಗಳಿದೆ ಹರೀಶ್ ಗೌಡ್ರೆ, ನಾನು ಖಂಡಿತ ನಿಮ್ಗೆ ಹೇಳ್ತೀನಿ. ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಕೆಲವು ಲೀಡರ್ಗಳೆಲ್ಲ ಇರೋದಿಲ್ಲ, ಅವ್ರ ಹಿಂಬಾಲಕರಾಗಿರ್ಬೋದು, ಅವ್ರಿಗೆ ಜೈನ್ ಅವರಾಗಿರ್ಬೋದು, ತುಂಬ ಜನ ಸ್ನೇಹಿತರು ಕೂಡ ನನಗಿದ್ದಾರೆ. ನಿಮ್ಗೆ ಗೊತ್ತು, ನಾನು ಒಂದ್ಸಲ ಸುದ್ದಿ ಮಾಡ್ತೀನಿ ಅಂತಂದರೆ ಅದು ಯಾರ ಪರವಾಗಂತೂ ನಾವು ಮಾಡಲ್ಲ, ನೇರ ಮಾಡ್ತೀವಿ ಅಂತ. ಹಾಗಾಗಿ ನೀವು ಕೂಡ ಹೋಗಿ ನಿಮ್ಮ ಹರೀಶ್ ಗೌಡ್ರಿಗೆ ಹೇಳಿ. ಅವ್ರು ಫಸ್ಟ್ ನೋಡಿರ್ತಾರೆ, ನೋಡಿದ ಮೇಲೆ ಕೂಡ ನೀವು ಕೂಡ ಒಂದ್ಸಲ ಹೋಗಿ ಹೇಳಿ, ಈ ಥರ ರಾಜಣ್ಣ ಅಂತವನು ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಸರ್ಕಾರದಾಗೆಲ್ಲ ಕಳ್ತನ ಮಾಡಿದ್ದೇನೆ, ನಿಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಶಾಸಕನಾಗಿ ನಾವು ನೇಮಿಸಿದ್ದಾರೆ, ಬಟ್ ನೀವು ಈ ಥರ ಕೆಲಸ ಮಾಡಿ ಸರ್ ಅಂತ ನಿಮ್ಮ ಅಣ್ಣನಿಗೆ, ನಿಮ್ಮ ನಾಯಕರಿಗೂ ಅಂತ ಹೇಳಿ. ಹರೀಶ್ ಗೌಡ್ರೆ ನೀವು ಇದನ್ನು ಮಾಡ್ತೀರಾ ಅಂತ ನಾನು ಕೂಡ ನಂಬ್ಕೊಳ್ತೀನಿ. ಹಾಗೆ ಇನ್ನೂ ಅನೇಕ ವಿಚಾರಗಳಿದೆ ಹರೀಶ್ ಗೌಡ್ರೆ, ನಿಮ್ಮ ಜೊತೆ ಕೂಡ ನಾನು ಮಾತನಾಡ್ತೀನಿ. ಸೊ ಸದ್ಯಕ್ಕೆ ಇದು ರಿಟೈರ್ಮೆಂಟ್ಗೆ ಹೋಗಬಾರ್ದು, ಇಲ್ಲ ಅವ್ರ ರಿಟೈರ್ಮೆಂಟ್ ದುಡ್ಡೆಲ್ಲ ಇಲ್ಲಿಗೆ ಬರಬೇಕು, ಇಲ್ಲ ಏನಾರು ಒಂದು ಮಾಡಿ ಅವ್ನು ಪನಿಷ್ಮೆಂಟ್ ಆಗಲೇಬೇಕು. ಇಂಥವರು ಅನೇಕ ಕಾಲೇಜುಗಳಲ್ಲಿ ಅನೇಕ ಪ್ರಾಂಶುಪಾಲರು ಇರ್ತಾರೆ. ಅವರುಗಳು ಕೂಡ ಮೇಲೆ ಬಿಸಿ ಆಗಬೇಕು ಅವರಿಗೆ. ನಾನು ಎಲ್ಲಿ ತಿಂದ್ಬಿಟ್ಟು ಇಲ್ಲ ನನಗೆ ಎಲ್ಲಿ ನನ್ನ ಬುಡಕ್ಕೆಲ್ಲಿ ಬಂದುಬಿಡುತ್ತೋ, ಇನ್ಮೇಲಾರೋ ಸುಮ್ಮನಿರೋಣಪ್ಪ ಅಂದ್ಬಿಟ್ಟು ಇನ್ಮೇಲಾರೋ ಸುಮ್ಮನಿರಿ. ಇದಾದಮೇಲೂ ಕೂಡ ನೀವು ಶುರು ಮಾಡ್ತು ಅಂದರೆ ಸಾಮಾಜಿಕ ಹೋರಾಟ ಆಗಿರೋಂಥ ಅರವಿಂದ್ ಶರ್ಮ ಅವರು ಎಲ್ಲ ಕಡೆಯೂ ಕೂಡ ಮಾಹಿತಿ ಹಾಕಿ ಕೇದಿಕ್ಕಿ ನಮ್ಮ ಹತ್ರನೇ ಬರ್ತಾರೆ. ನಾವು ಯಾರು ಫೋನ್ಗೂ ಬಗ್ಗಲ್ಲ, ನೇರವಾಗಿ ಸುದ್ದಿ ಬಿಡ್ತಾ ಇರೋದೆ, ಮರೆ ತೆಗಿತಾ ಇರೋದೆ. ಅದೇನಾದರೂ ಆಗಲಿ, ಇಲ್ಲಿ ಯಾವ ಪರ್ಸನಲ್ ವಿಚಾರಕ್ಕೂ ನಾವು ಭೇಟಿ ಕೊಟ್ಟಿಲ್ಲ ಅಲ್ವಾ. ನಿಮ್ಮ ಪರ್ಸನಲ್ ವಿಚಾರ ಏನಾದ್ರು ಮಾಡ್ಕೊಳ್ಳಿ, ಇದು ಸಾಮಾಜಿಕವಾಗಿ ಸರ್ಕಾರದ ವತಿಯಿಂದ ನಮ್ಗೆ ಸಿಗಬೇಕಾಗಿರೋಂಥ ನ್ಯಾಯ ಅಲ್ವಾ, ಸರ್ಕಾರ ನೀವು. ಹಾಗಾಗಿ ಹರೀಶ್ ಗೌಡ್ರೆ ದಯವಿಟ್ಟು ಈ ವಿಚಾರ ಕಡೆ ಗಮನ ಹರಿಸಿ.